ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ನಾನು ಇವಾಗ ಪುಟಾಣಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಸಮ್ಮರ್ ಜಾಸ್ತಿ ಆಗಿರೋದ್ರಿಂದ ನೋಡ್ತಿರ್ಬೋದು ನನ್ನ ಫೇಸಲ್ಲಿ ಪಿಂಪಲ್ಸ್ ಆ್ಯಂಡ್ ಪಿಂಪಲ್ ಮಾರ್ಕ್ಸ್, ಡ್ರೈನೆಸ್ ತುಂಬಾ ಜಾಸ್ತಿ ಆಗಿತ್ತು. ಸೊ ಅದರಿಂದ ನಾನು ಒಂದು ಫೇಶಿಯಲ್ ಶೀಟ್ ಮಾಸ್ಕ್ನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಫೇಸ್ ವಾಶ್ನ ಮಾಡ್ಕೊತಾ ಇದ್ದೀನಿ. ಸೊ ನಾವು ಯಾವುದೇ ಒಂದು ಫೇಸ್ಗೆ ಏನೇ ಒಂದು ಟ್ರೈ ಮಾಡಬೇಕಂತ ಅಂದ್ರೂ ಫಸ್ಟು ಮೈನ್ ಥಿಂಗ್ ಏನಂದರೆ ನಾವು ಫೇಸ್ ವಾಶ್ನ ಕಂಪಲ್ಸರಿ ಮಾಡಬೇಕು. ಸೊ ಕಂಪಲ್ಸರಿ ಫೇಸ್ ವಾಶ್ ಆದಮೇಲೆ ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಟ್ರೈ ಮಾಡಬೇಕು. ಸೊ ಫೇಸ್ ವಾಶ್ ಆದಮೇಲೆ ಒಂದು ಕಾಟನ್ ಕ್ಲಾತ್ನ ತೊಗೊಂಡು ನಾನು ಫೇಸ್ನೆಲ್ಲ ನೀಟಾಗಿ ಡ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಫೇಸ್ ವಾಶ್ನ ಮಾಡ್ಕೊಂಡಾದ್ಮೇಲೂ ನನ್ನ ಫೇಸಲ್ಲಿ ಪಿಂಪಲ್ ಮಾರ್ಕ್ಸು, ರೆಡ್ನೆಸ್ ಎಲ್ಲ ತುಂಬಾ ಜಾಸ್ತಿ ಕಾಣಿಸ್ತಿದೆ ಇದ್ದು. ಸೊ ನಾನು ಯೂಸ್ ಮಾಡ್ತಿರೋ ಶೀಟ್ ಮಾಸ್ಕ್ ಬಂದುಬಿಟ್ಟು ಮಿರಾಬೆಲ್ಲಾ ಅವ್ರದ್ದು ರೈಸ್ ವಾಟರ್ ಫೇಶಿಯಲ್ ಶೀಟ್ ಮಾಸ್ಕು. ಸೊ ಇದು ಆ್ಯಂಟಿ ಏಜೆಂಟು, ಟ್ಯಾನ್ ರಿಮೂವಲ್ಲು ಮತ್ತು ಆಯಿಲ್ ಕಂಟ್ರೋಲ್ನ ಮಾಡುತ್ತೆ. ಇದು ಮೇಡ್ ಇನ್ ಕೊರಿಯಾದು ಶೀಟ್ ಮಾಸ್ಕ್. ತುಂಬಾ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಇದರಲ್ಲೇ ನಾನು ರಿಸಲ್ಟ್ನೂ ಸಹ ತೋರಿಸ್ತೀನಿ. ಆ ಶೀಟ್ ಮಾಸ್ಕ್ನ ತೊಗೊಂಡಾದ್ಮೇಲೆ ನಾವು ಅದನ್ನ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಅದರಲ್ಲಿರೋ ಆಯಿಲ್ ಕಂಟೆಂಟ್ನೆಲ್ಲ ನಿಕ್ಕಿರಿಯ ಎಲ್ಲ ನೀಟಾಗೆ ರಬ್ ಮಾಡ್ಕೊಬೇಕು. ಶೀಟ್ ಮಾಸ್ಕ್ನ ಹಾಕೊಂಡಾದ್ಮೇಲೆ 30 to 45 ಮಿನಿಟ್ಸ್ ಅದನ್ನ ಕಂಪಲ್ಸರಿ ಬಿಡಬೇಕು. ಬಿಕಾಸ್ ಅದು ನಮ್ಮ ಸ್ಕಿನ್ನು ಆ ಶೀಟ್ ಮಾಸ್ಕಲ್ಲಿರೋ ಆಯಿಲ್ ಕಂಟೆಂಟ್ನೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ಸೊ 30 to 45 ಮಿನಿಟ್ಸ್ ಆದಮೇಲೆ ನೋಡ್ಬೋದು ನೀವೇ ರಿಸಲ್ಟ್ ಯಾವ ಥರ ಬಂದಿದೆ ಅಂತ. ಆ ಶೀಟ್ ಮಾಸ್ಕ್ ಫುಲ್ಲು ಡ್ರೈ ಆಗಿರುತ್ತೆ. ಸೊ 30 to 45 ಮಿನಿಟ್ಸ್ಗೆ ಕಂಪಲ್ಸರಿ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ನೀವು ಒಂದ್ಸರಿ ರಿಸಲ್ಟ್ ನೋಡಿ. ನನಗೆ ಓಕೆ, ಗುಡ್ ಅನ್ನಿಸ್ತು, ಚೆನ್ನಾಗಿದೆ ಶೀಟ್ ಮಾಸ್ಕು. ಆದಷ್ಟು ಸಮ್ಮರಲ್ಲಿ ಈ ಥರದನ್ನ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಬಾಡಿನೂ ಕೂಲಾಗಿ ಇಟ್ಕೊಳ್ಳಿ. ನಾನು ತಿಂತಿರೋದು ಫಾಲೂಡಾ. ಸೊ ಫಾಲೂಡಾ, ವಾಟರ್ ಮಿಲನ್, ಮಸ್ಕ್ ಮಿಲೋನ್, ಈ ಥರ ಯಾವ್ದಾರ ಜ್ಯೂಸ್ನ ತೊಗೊತೀರಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ನ್ಯೂ ಚಾನಲ್ ಸಪೋರ್ಟ್ ಮಾಡಿ. ಯಾರೇ ನನ್ನ ವೀಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.